ಹುಷಾರು ಇಟ್ಕೊಳ್ರ ವಂಶಿ 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 ಏನಾಯ್ತು ವಂಶಿ ಏನಾಯ್ತಮ್ಮ? ನೀರ್ ತಗೊಂಬನ್ರಿ. ಅಯ್ಯೋ सौ माया वेट्स ची रा कोदंड ಮುಂಬರುವ ಶುಭ ಮುಹೂರ್ತದಲ್ಲಿ ನಡೆಯಲಿರುವ ಈ ಶುಭ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ಯಾವಾಗ ಬರುತ್ತೋ? ಒಂದ್ಸಲ ನಂದು ಕೋದಂಡಂದು ಮದ್ವೆ ಆದ್ರೆ ನಾನೇ ಈ ಮನೆಗೆ ಮಹಾರಾಣಿ. ಆಮೇಲೆ ಆರಾಮಾಗಿ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತ್ಕೋತೀನಿ. ಈ ಮನೆಯವರೆಲ್ಲ ನನಗ್ ಸೇವೆ ಮಾಡ್ಬೇಕು. ಮಾಯಾ ಮಾಯಾ, ಹಾಮ್ಮ, ಎಲ್ಲೇ ಇದ್ಯಾ? ಬಂದೆ. ಏ ಮಾಯಾ, ಬೇಗ ಬಾ. ದೇವ್ರೆ, ನಾನ್ ಇದುವರೆಗೂ ನಿನ್ನ ಹತ್ರ ಏನು ಕೇಳ್ಕೊಂಡಿಲ್ಲ. ಇವತ್ ಫಸ್ಟ್ ಟೈಮ್ ಕೇಳ್ಕೊತಿದ್ದೀನಿ. ಈ ಲಗ್ನ ಪತ್ರಿಕೆಯಲ್ಲಿ ಏನ್ ಬರ್ದಿದ್ದೀನೋ ಆದಷ್ಟು ಬೇಗ ಅದ್ ನಿಜವಾಗ್ಲೂ ಪ್ರಿಂಟ್ ಆಗೋ ಹಾಗೆ ಮಾಡು ಪ್ಲೀಸ್. ಬಂದ್ಯಾ? ಹಾ ಅಮ್ಮ, ಬಂದೆ. ಪ್ಲೀಸ್ ಪ್ಲೀಸ್. ಹಾ ಅಮ್ಮ. ಎಲ್ಲ ನಿನ್ನಿಂದಲೇ ಆಗಿದ್ದು. ನಾನೇನ್ ಮಾಡ್ದೆ? ಹೆಣ್ಮಕ್ಳು ಅಡಿಗೆ ಕಲಿಬೇಕು ಅಂತ ರೂಲ್ಸ್ ಏನಾದ್ರು ಇದೆಯಾ? ಅಲ್ಲ ರೀ, ಅದು ಏ ದೊರೆ, ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಕೈ ಉಜ್ಜು, ಆ ಮಗು ಪ್ರಜ್ಞೆ ಬರ್ಲಿ. ನೀನು ಯಾವಾಗ್ಲೂ ನಂದೇ ತಪ್ಪ ಅನ್ನೋ ತರ ಮಾತಾಡಿ. ಪುಟ್ಟಿ ಪುಟ್ಟಿ ಎದ್ದೋಳ ಪುಟ್ಟಿ. ವಂಶಿ, ಹೇ ಪುಟ್ಟ, ವಂಶಿ ಎದ್ದೋಳು. ವಂಶಿ ಎದ್ದೋಳಮ್ಮ. ಅಪ್ಪನ್ ನೋಡು. ವಂಶಿ ವಂಶಿ ಕಣ್ ಬಿಡ್ತಾ ಇದ್ದಾಳೆ. ವಂಶಿ, ಹುಷಾರು ಕೂತ್ ಬಾ. ಹುಷಾರು. ವಂಶಿ, ನೀರ್ ಕುಡಿ. ಕುಡಿ. ನೀರ್ ಕುಡಿ. ಏನಾಯ್ತಪ್ಪ? ಎಷ್ಟು ಭಯ ಆಗ್ಬಿಡ್ತು ಗೊತ್ತಾ ನಮ್ಗೆ? ಏನೂ ಇಲ್ಲ ಅಪ್ಪ, ಅಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ಒಗ್ಗರಣೆ ಸಿಡೀತು. ನನಗೆ ಭಯ ಆಯ್ತು. ಅದೇ ಟೈಮ್ಗೆ ಸ್ವಲ್ಪ ಕಾಲ್ ಜಾರ್ತು. ಹಾಗೆ ತಲೆಗೆ ಏನಾಯ್ತು? ತಲೆಗೆ ಅಮ್ಮ, ಏನೂ ಆಗಿಲ್ಲ. ಅಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಕಾಲ್ ಜಾರ್ತಲ್ಲ, ಕಟ್ಟೆ ತಾಕ್ತು ಅಷ್ಟೇ. ಓ ಅಪ್ಪ, ನನಗೇನು ಆಗಿಲ್ಲ. ಈ ತರ ಆಗಿದ್ದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಯ್ತಷ್ಟೇ. 10 ನಿಮಿಷ ಟೈಮ್ ಕೊಡಿ, ಎಲ್ಲ ಚಕ ಅಂತ ಅಡ್ಗೆ ಮಾಡ್ಬಿಡ್ತೀನಿ. ಬೇಕಾಗಿಲ್ಲ, ನೀನ್ ಅಡಿಗೆ ಮನೆಗೆ ಹೋಗೋದು ಬೇಕಾಗಿಲ್ಲ. ಅಡಿಗೆ ಮನೆಗೆ ಹೋಗದೆ ಅಡ್ಗೆ ಹೇಗಪ್ಪ ಮಾಡೋದು? ನೀನ್ ಅಡಿಗೆ ಮನೆಗೆ ಹೋಗೋ ಅವಶ್ಯಕತೆನೂ ಇಲ್ಲ, ನೀನ್ ಕಲಿಯೋ ಅವಶ್ಯಕತೆನೂ ಇಲ್ಲ. ಹೇಳ್ತಾ ಇಲ್ಲ ನಾನು. ಅಮ್ಮ ನೋಡಮ್ಮ ಅಪ್ಪನ. ಅಲ್ಲ ರೀ, ಏನೋ ಇವತ್ ಹೀಗಾಯ್ತು ಅಂತ ಅವಳ ಅಡ್ಗೆನೆ ಕಲಿದಿದ್ರೆ ಹೇಗೆ? ಹೆಣ್ಣು ಅಡ್ಗೆ ಆಗಿ 4 ಜನದ ಮುಂದೆ ನನ್ಗೆ ಅಡ್ಗೆ ಬರಲ್ಲ ಅಂದ್ರೆ
ಕೇಳ್ದವ್ರು ಏನ್ ಹೇಳ್ತಾರೆ? ಏ ವಂಶಿ, ಇನ್ಮೇಲೆ ನಾನು ಅಡ್ಗೆ ಮನೇಲಿ ಇದ್ದಾಗ ನೀನ್ ಅಡ್ಗೆ ಕಲಿಯುವಂತೆ, ಸರಿನಾ? ಬೇಡ ಅಂತ ಹೇಳ್ದೆ ತಾನೆ. ಅಡಿಗೆ ಗೊತ್ತಿದ್ರೆ ಮಾತ್ರ ಮದುವೆ ಮಾಡ್ಕೊಳ್ತೀನಿ ಅಂತ ಯಾರು ಹೇಳೋದಿಲ್ಲ. ಹಾಗೊಂದ್ ವೇಳೆ ಹೇಳಿದ್ರೆ ನನ್ನ ಮಗಳನ್ನ ಅಂತ ಕೂಡು ಕುಟುಂಬಕ್ಕೆ ಮದುವೆ ಮಾಡ್ಕೊಡೋ ಅವಶ್ಯಕತೆ ನನಗಿಲ್ಲ. ನನಗೆ ನನ್ನ ಮಗಳ ಜೀವ ಮುಖ್ಯ. ಯಾಕಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಏನೋ ಆಗಿರೋ ತರ ಆಡ್ತಿದ್ದೀರಾ? ವಂಶಿ, ಒಂದು ವಿಷಯನ ಒಂದೇ ಸಾರಿ ಹೇಳೋದು. ಮತ್ತೆ ಈ ವಿಷಯದಲ್ಲಿ ಮಾತುಕತೆ ಬೇಕಾಗಿಲ್ಲ, ಬೇಕಾಗಿಲ್ಲ, ಬೇಕಾಗಿಲ್ಲ. ಅಪ್ಪ, ಇವ್ರದ್ದು ಯಾವಾಗ್ಲೂ ಇದೇ ಆಗೋಯ್ತು. ನೀವ್ ಈ ರೀತಿ ಕೂಗಾಡಿದ್ರೆ ಬಂದವ್ರು ಏನ್ ಅನ್ಕೊಳ್ಳಲ್ಲ? ಸಾರಿ ಅಂಕಲ್ ವಾಂಟು. ಕೃಷ್ಣ, ಹಾ ಅಣ್ಣ, ತಿಂಡಿ ಏನಾದ್ರು ಉಳಿದಿದ್ಯೇನೋ? ಹ್ಞೂ ಅಣ್ಣ, ಒಂದು 10 ಪ್ಲೇಟ್ ಇಡ್ಲಿ, ಒಂದು 15 ಪ್ಲೇಟ್ ರೈಸ್ ಬಾತ್ ಉಳಿದಿದ್ಯಣ್ಣ. ಸರಿ, ಹಾಗಾದ್ರೆ ನಾನು ಹೇಗೂ ಬೇಗ ಮನೆಗೆ ಹೋಗ್ತಿದ್ದೀನಲ್ಲ, ಹೋಗ್ತಾ ದಾರಿಲಿ ಅನಾಥಾಶ್ರಮ ಕೊಟ್ಟು ಹೋಗ್ತೀನಿ. ಪಾರ್ಸಲ್ ಮಾಡ್ಬಿಡ. ಸರಿ ಅಣ್ಣ. ಕೃಷ್ಣ ಅಣ್ಣ, ಹೇಳೋದೇ ಮರ್ತಿದ್ದೆ ಕಣೋ, ಮೊನ್ನೆ ತಗೊಂಡೋದಾಗ ತುಂಬಾ ರುಚಿಯಾಗಿದೆ ಅಂತ ಮಕ್ಕಳು ಎಷ್ಟು ಖುಷಿ ಪಟ್ರು ಅಂತೀಯ. ಚೆನ್ನಾಗಿ ಹೇಳಿದ್ರಿ ನೀವು. ಅಲ್ಲ ಅಣ್ಣ, ನಮ್ ಕೃಷ್ಣನ್ ಕೈ ರುಚಿ ತಿಂದು ಫಿದಾಗ್ದೇ ಇರೋರು ಯಾರಿದ್ದಾರೆ ಅಂತೀನಿ. ಅವ್ನ್ ಮಾಡಿರೋ ಅಡ್ಗೆ ತಿನ್ಬಿಟ್ರೆ ಫ್ಯಾನ್ ಆಗ್ಬಿಡ್ತಾರೆ ಅಂತೀನಿ. ಕರೆಕ್ಟ್ ಕರೆಕ್ಟ್, ಹಂಗೇನಿಲ್ಲ, ನಮ್ಮ ಬಸವಣ್ಣನೂ ಚೆನ್ನಾಗೇ ಮಾಡ್ತಾರೆ. ಹೌದು ಕೃಷ್ಣಣ್ಣ, ಮೊನ್ನೆ ನೀವು ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಕಸ್ಟಮರ್ ದೋಸೆ ತಿಂದು ನಿಮ್ ಹೋಟ್ಲಲ್ಲಿ ಕುಕ್ ಏನಾದ್ರು ಬದಲಾಗಿದಾರ? ಮೊನ್ನೆ ತಿಂದಿ ಟೇಸ್ಟೇ ಇಲ್ವಲ್ಲ ಅಂದ. ಹೌದು ಕೃಷ್ಣಣ್ಣ, ಎಲ್ಲಾ ದಿನನೂ ಒಂದೇ ತರ ಟೇಸ್ಟ್ ಆಗಿ ಅಡುಗೆ ಮಾಡೋದಕ್ಕೆ ನಮಗ್ ಬರೋದಿಲ್ಲಪ್ಪ. ಅದರಲ್ಲಿ ನೀನೇ ಎಕ್ಸ್ಪರ್ಟ್. ಅಣ್ಣ, ನೀವೇನೇ ಹೇಳಿ, ನಮ್ ಕೃಷ್ಣ ಮದ್ವೆ ಆಗೋ ಹುಡುಗಿ ಅದೃಷ್ಟ ಮಾಡಿರ್ತಾಳೆ ಅಂತೀನಿ. ಯಾಕೋ ಅಣ್ಣ, ಎಲ್ಲಾರ ಮನೇಲೂ ಹೆಂಗಸರು ಅವ್ರ ಗಂಡಂದಿರಿಗೆ ದಿನ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾರೆ, ಅದು ಕಾಮನ್ನು. ಆದ್ರೆ ನಮ್ ಕೃಷ್ಣ ಅವನ್ ಮದ್ವೆ ಆಗೋ ಹುಡುಗಿಗೆ ದಿನ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾನೆ. ಹಂಗಂದ್ಮೇಲೆ ಆ ಹುಡುಗಿಗೆ ಅಡಿಗೆ ಮಾಡಕ್ ಬರ್ದೇ ಇದ್ರು ನೋ ಪ್ರಾಬ್ಲಮ್ ಅಲ್ವಾ? ಪಾಯಿಂಟ್ ಅಂದ್ರೆ ಇದು. ಅಲ್ಲೋ ಪಕೋಡ.